ನಮಸ್ಕಾರ ಸ್ನೇಹಿತರೆ, ಮೂವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಹುರುಳಿಕಾಳು ಉಪಯೋಗಿಸ್ಕೊಂಡು ರಸಮ್ ಮಾಡ್ತಾಯಿದ್ದೀನಿ. ಈ ಮಳೆಗೆ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು. ದೇಹದ ಉಷ್ಣತೆಯೂ ಸಮತೋಲನವಾಗಿ ಕಾಪಾಡುತ್ತೆ. ಅದರಿಂದ ಹುರುಳಿಕಾಳು ಉಪಯೋಗಿಸ್ಕೊಂಡು ರಸ ಮಾಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡು ನಾನು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಹಾಕ್ಕೋಬೇಕು. ಕಲ್ಲಿರುತ್ತೆ ಹುರುಳಿಕಾಳಲ್ಲಿ, ನೋಡ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 4 ಟೇಬಲ್ ಸ್ಪೂನ್ ಹುರುಳಿಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು. ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಸಣ್ಣ ಉರಿಲೇ ಉರಿಬೇಕು ಸ್ನೇಹಿತರೆ. ಇದನ್ನು ಜೋರು ಉರಿ ಮಾಡಬೇಡಿ, ಹುರುಳಿಕಾಳು ಚೆನ್ನಾಗಿ ಫ್ರೈ ಆಗೋಲ್ಲ ಅದರಿಂದ. ನಂತರ ಇದಕ್ಕೇನೆ ನಾನು ಒಂದು 6ರಿಂದ 8 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, 6ರಿಂದ 8 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈ 4 ಹುರುಳಿಕಾಳು, ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಇಷ್ಟು 5 ಪದಾರ್ಥನೂ ಸಣ್ಣ ಹುರ್ಕೋಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಎಣ್ಣೆ ಉಪಯೋಗಿಸೋಂಗಿಲ್ಲ, ಹಾಗೆ ಹುರ್ಕೋಬೇಕು. ಸಣ್ಣ ಉರಿಲಿ ಉರಿಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ತೊಗೊಳುತ್ತೆ ಇದು. ಹುರುಳಿಕಾಳು ನೋಡಿ ಬಣ್ಣ ಚೇಂಜ್ ಆಗುತ್ತೆ. ಇವಾಗ ಗೊತ್ತಾಗುತ್ತೆ ನಿಮಗೆ ಅದಾಗಿದೆ ಅಂತ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಬಿಟ್ರೆ ಇದು ಹಾರ್ಕೊಳ್ಳುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಮಳೆಗಾಲ ಚಳಿಗಾಲದಲ್ಲಿ. ನಂತರ ಇದನ್ನು ಆರಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಹಾಕ್ಕೊಳ್ಳೋಣ. ಫಸ್ಟು ಹುರ್ಕೊಂಡಿರೋ ಪದಾರ್ಥ ಎಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಆರಿದ್ಮೇಲೆ ಹಾಕ್ಕೋಬೇಕು ಸ್ನೇಹಿತರೆ, ಬಿಸಿ ಇರೋವಾಗಲೇ ಹಾಕ್ಕೋಬೇಡಿ. ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ಹಾಗೆ ರಾ ಪೌಡ್ರ್ ಮಾಡ್ಕೊಬರ್ಬೇಕು. ನೋಡಿ, ಈ ಥರ ಪೌಡ್ರ್ ಆಗಬೇಕಿದು. ನೋಡಿ, ಹಿಂಗೆ ದಪ್ಪ ಥರ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ನಡೆಯುತ್ತೆ, ಏನಿಲ್ಲ. ಹಂಗೆ ಮಾಡ್ಕೋಬೇಕಪ್ಪ, ಅದು ನುಣ್ಣಗೆ ಇರಬೇಕಂತೇನಿಲ್ಲ. ನಂತರ ಇದೇ ಪೌಡ್ರಿಗೆ ನೋಡಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ನಂತರ ಹುಣ್ಸೆಹಣ್ಣು ಎಲ್ಲ ಒಂದೇ ಸತಿ ಎತ್ಕೊಬಂದಿದ್ದೆ ನಾನು. ನನ್ನ ತಮ್ಮನ ಮಗಳು ವಿಡಿಯೋ ಮಾಡ್ತಿದ್ಲು, ಆತೆ ಎಲ್ಲ ಒಟ್ಟಿಗೆ ಹಾಕ್ಬಿಡು ಅಂದ್ಲು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ದಪ್ಪ ಹುಣ್ಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಟೊಮೊಟೊ, ಹುಣ್ಸೆಹಣ್ಣು, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನೋಡಿ, ಇದೇ ಬಾಣಲಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಚಿಟಪಟ ಅಂತ ಸಾಸಿವೆ ಸಿಡಿಬೇಕು. ಚಿಟಪಟ ಅಂತ ಸಾಸಿವೆ ಸಿಡಿದ್ಮೇಲೆ ಒಂದು 2ರಿಂದ 3 ಮಾಮೂಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹೀಗೆ ಉದ್ದುದನ್ನೇ ಹಾಕ್ಕೊತಾ ಇದ್ದೀನಿ. ನಾನೇನು ಮುರಿದು ಹಾಕೋತಾ ಇಲ್ಲ. ನೀವು ಉದ್ದುದ ಬೇಡ ಅಂದರೆ ಮುರಿದು ಹಾಕೋಬೋದು. ನಂತರ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಶೇಕ್ ಆಗ್ತಾಯಿದೆ. ಪಾಪ ಅವಳಿಗೆ ಎಣ್ಣೆ ಸಿಡಿದ್ಬಿಡ್ತು ನನ್ನ ತಮ್ಮನ ಮಗಳಿಗೆ. ಕೈ ದೂರ ಇಟ್ಕೊಂಡ್ಲು ಪಾಪ. ಹಂಗೂ ವಿಡಿಯೋ ಮಾಡ್ತಿತ್ತು ಮಗು. ನೋಡಿ, ಈ ಥರ ಚೆನ್ನಾಗಿ ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿರ್ತೀವಲ್ಲ ಪೇಸ್ಟು, ಇದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿಲೇ ಇದೆ ಸ್ನೇಹಿತರೆ ಇದು. ನನ್ನ ತಮ್ಮನ ಮಗನೂ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ನನ್ನ ಮಗ ಎಡಿಟಿಂಗ್ ಮಾಡ್ತಾನೆ, ನಾನು ಅಡುಗೆ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದ ಒಬ್ರಿಗೆ ಸಪೋರ್ಟ್ ಆಗುತ್ತೆ ಅಂದರೆ ಒಂದು ಲೈಕ್ಗೂ ಒಂದು ವ್ಯೂಸ್ಗೋಸ್ಕರ ಎಷ್ಟೋ ಒಳ್ಳೆಯದಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಂತರ ಇದೇ ಮಸಾಲೆಗೆ ನಿಮ್ಗೆ ಎಷ್ಟು ಬೇಕೋ, ಇದೇ ರುಬ್ಕೊಂಬಂದಿರೋ ಮಿಶ್ರಣಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡ್ಕೊಂಡು ರಸಮ್ಗೆ ನೀರು ಹಾಕ್ಕೋಬೇಕು. ನೋಡಿ, ತಿಕ್ನೆಸ್ ನೋಡ್ಕೊಂಡು ನೀರು ಹಾಕೋತಾ ಇದ್ದೀನಿ ನಾನು. ಇವಾಗ ಉರಿ ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಉರಿ ಮೀಡಿಯಮ್ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು. ನೀವು ಬೇಳೆಲೆಲ್ಲ ಮಾಡಿರ್ತೀರ ರಸಮ್ಮು, ಈ ಥರ ಹುರುಳಿಕಾಳಲ್ಲಿ ರಸಮ್ ಮಾಡಿ ನೋಡಿ. ಕಬ್ಬಿಣದ ಅಂಶ ಇರುತ್ತೆ ಹುರುಳಿಕಾಳಲ್ಲಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಉಷ್ಣತೆಯೂ ಕಾಪಾಡುತ್ತೆ ಈ ಮಳೆಗಾಲ ಚಳಿಗಾಲದಲ್ಲಿ. ಅದರಿಂದ ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷಕ್ಕೆ ಇದು ಕುದ್ಕೊಳ್ಳುತ್ತೆ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. 5ರಿಂದ 6 ನಿಮಿಷ ಸಾಕು, ಕುದಿಯುತ್ತೆ ಚೆನ್ನಾಗಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಬೆಲ್ಲ ಹಾಕಬೇಕು. ನಿಮಗೆ ಎಷ್ಟು ನೋಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ಹೆಬ್ಬೆಟ್ಟು ದಪ್ಪ ಬೆಲ್ಲ ಹಾಕಿದ್ದೀನಿ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಏನಿಲ್ಲ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ತೆಂಗಿನಕಾಯಿ ತುರಿ ಇತ್ತು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ರಸ ಕುದೀತಾ ಇದೆ. ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರಸ ಆಫ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇದು. ಮತ್ತು ಒಂಥರ ಡಿಫ್ರೆಂಟ್, ಹುರುಳಿಕಾಳಲ್ಲಿ ರಸಮ್ ಅಂದರೆ ಡಿಫ್ರೆಂಟ್ ಅಲ್ವಾ. ಬೇಳೆದಿದ್ದಾಗ ಮಾಡ್ಕೊಬೋದು. ನೋಡಿ, ರಸಮ್ ರೆಡಿಯಾಗಿದೆ. ನಾನು ಅನ್ನ ಮಾಡಿದ್ದೆ ಮತ್ತು ಸೈಡ್ಗೆ ಹಪ್ಳ ಕರೆದಿದ್ದೆ, ಹಾಕ್ತಾಯಿದ್ದೀನಿ. ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಿಜವಾಗ್ಲೂ ನೀವು ಒಂದು ಸತಿ ಈ ಚಳಿಗಾಲ ಮಳೆಗಾಲದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು ನಾನ್ ವೆಜ್ ಮಾಡಿದಾಗಲೂ ಕೂಡ ಚಿಕನ್ ಏನಾರು ಇದು ಮಾಡಿದಾಗ ಈ ಥರ ರಸ ಮಾಡಿಕೊಂಡ್ರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
ಈ ಥರ ಹುಳ್ಳಿಕಾಳಲ್ಲಿ ಡಿಫ್ರೆಂಟಾಗಿ ನೀವು ರಸಮ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಹಪ್ಳನೇ ಬೇಕು ಅಂತಿಲ್ಲ, ಪಲ್ಯ ಇದ್ದರೂ ಚೆನ್ನಾಗಿರುತ್ತೆ, ನಾನ್ ವೆಜ್ ಚಿಕನ್ ಇದ್ದರೂ ಚೆನ್ನಾಗಿರುತ್ತೆ. ನನ್ನ ತಮ್ಮನ ಮಗಳು ವಿಡಿಯೋ ಮಾಡಿದ್ದಾಳೆ, ವಿಡಿಯೋದಲ್ಲೇನಾರು ಕ್ಲಿಯರ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಎಲ್ಲೂ ಸ್ಕಿಪ್ ಆಗಿಲ್ಲ, ಕರೆಕ್ಟಾಗಿ ಮಾಡೈತೆ ಪಾಪ ಆ ಮಗು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ರಸಮ್ಮು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮನ ಮಕ್ಕಳು, ನನ್ನ ಮಗಲ್ಲ, ಅಮ್ಮ ಎಷ್ಟು ಚೆನ್ನಾಗಿದೆ ರಸಮ್, ಡಿಫ್ರೆಂಟ್ ಆಗಿದೆ ಅಂತ ತಿಂದರು.